ಮೇಡಮ್ ಅವರೇ, ನಮ್ಮ ಮಕ್ಕಳು ಯಾವ ರೀತಿ ಮೊಬೈಲ್ ಕಂಡುಕೊಂಡು ವಿದ್ಯಾಭ್ಯಾಸವನ್ನ ಹಾಳು ಮಾಡ್ಕೋತಾ ಇದ್ದಾರಲ್ಲ, ಈಗಿನ ಕಾಲದಲ್ಲಿ ದಯಮಾಡಿ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಈ ಸಿನಿಮಾ ತೋರಿಸಿದ್ರೆ ಮೊಬೈಲನ್ನು ಬಿಟ್ಟು ವಿದ್ಯಾಭ್ಯಾಸ ಗಮನ ಕೊಟ್ಟು ಬೆಳೀತಿರಕ್ಕಂಥದ್ದು ಈ ಸಂದೇಶ ಮೂಡುತ್ತೆ ಸರ್. ಒಳ್ಳೆ ಅದ್ಭುತ. ಈಗ ನಮ್ಮ ಆತ್ಮೀಯ ಸೋದರರಾದ ಮುನೀಂದ್ರರವರು ನಮ್ಮನ್ನು ಗುಲ್ಬರ್ಗಲ್ಲಿಂದು ಕರೆಸಿ ಇವತ್ತಿನ ದಿವಸ ಮಗ್ಗಿ ಪುಸ್ತಕ ಬಿಡುಗಡೆ ಏನಿದೆ 13 ತಾರೀಕು ಶುಕ್ರವಾರ ದಿವಸ ಉದ್ಘಾಟನೆ ಆಗ್ತಾಯಿದೆ. ಬಂದು ತಾವು ಇದ್ರದ್ದು ಏನದ ಆಶೀರ್ವಾದ ಮಾಡಬೇಕು ಮತ್ತು ಜಾಗೃತಿಗೊಳಿಸ್ಬೇಕಂತ ಕರೆಸಿದಕ್ಕೆ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಈ ಪಿಕ್ಚರ್ದ ಬಗ್ಗೆ ಯಾರು ಪ್ರೊಡ್ಯೂಸ್ ಅವರು ಯಾರು ಮಾಲೀಕಿತರ ಅವರಿಗೂ ಶುಭ ಹಾರೈಸುತ್ತೇನೆ. ಈ ಪಿಕ್ಚರ್ ಬಗ್ಗೆದಾಗ ಏನಿಲ್ಲ, ಭಾಳ ಒಳ್ಳೆಯದು. ಮುಂದಿನ ಪೀಳಿಗೆಗಳಿಗೆ ಮೊಬೈಲ್ ಅಥವಾ ಯಾವುದೇ ಡಿಸಿಪ್ಲಿನ ಜೀವನ ಮಾಡ್ಲಿಕ್ಕೆ ಒಂದು ಎಚ್ಚರದ ಒಂದು ಪಿಕ್ಚರ್ ಇದು. ಎಚ್ಚರ ವಹಿಸಿದಂಥ ಪಿಕ್ಚರ. ಮುಂದಿನ ಅನಾಹುತ ಆಗಲ್ಲ ಈ ಪಿಕ್ಚರ್ ನೋಡಿದ್ರಿಂದ. ಮಗ್ಗಿ ಪುಸ್ತಕ ನೋಡಿದ್ರಿಂದ ಮುಂದೆ ಅವ್ರಿಗೆ ಅನುಕೂಲ ಆಗ್ತದೆ ಮುಂದಿನ ಜೀವನಕ್ಕೆ, ಮುಂದಿನ ಪೀಳಿಗೆಗಳಿಗೆ. ಒಳ್ಳೆ ಪಿಕ್ಚರ್ ಅಂತ ಭಾವಿಸ್ತೇವೆ. ಧನ್ಯವಾದಗಳು. ಸಿನಿಮಾ ಒಳ್ಳೆ ಚೆನ್ನಾಗಿದೆ ಫಿಲಿಮು. ಯಾಕಂದರೆ ಹೆಣ್ಮಕ್ಳು ಏನು ಕಷ್ಟ ಸುಖ ಅನ್ನೋದು ಪ್ರತಿಯೊಂದು ಗುರುತದೆ, ಇದರಲ್ಲಿ ಅರ್ಥ ಇದೆ. ಅದಕ್ಕೆ ಪ್ರತಿಯೊಂದು ಬಂದು ಫಿಲಿಮಿ ನೋಡ್ರಿ. ಇದು ಹೆಣ್ಮಕ್ಳ ಕಷ್ಟ ಏನು ಅನ್ನೋದು ಗುರುತಾಗುತ್ತೆ ಪ್ರತಿಯೊಬ್ಬರಿಗೆ. ದಯವಿಟ್ಟು ಇದು ಫಿಲಿಮ್ ನೋಡಿ ಅಂತ ಹೇಳ್ತಾರೆ. ದಯವಿಟ್ಟು ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು. ಕಷ್ಟದಿಂದ ಹೇಗೆ ದುಡಿದು ಓದು ಮುಂದೆ ಬರಬೇಕು ಅಂತ ಕಷ್ಟ ತೋರಿಸಿದ್ದಾರೆ. ಈ ಸಿನಿಮಾವನ್ನು ಮಾಡಿದಂಥ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಮತ್ತು ಇಡೀ ಎಲ್ಲ ಕಲಾ ತಂಡದವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ದಯಮಾಡಿ ಈ ಸಿನಿಮಾ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಮಕ್ಕಳಿಗೆ ತೋರಿಸಿದ್ರೆ 100ಕ್ಕೆ ಪ್ರತಿಶತ 75 ವಿದ್ಯಾರ್ಥಿಗಳು ಬೆಳೀತಕ್ಕಂಥ ಒಂದು ಸಂದೇಶ ಮೂಡ್ತದೆ. ಸೂಪರ್ ಆಗಿತ್ತು, ಚೆನ್ನಾಗಿದೆ. ಸಿನಿಮಾದಲ್ಲಿ ಫೋನ್ ಬಗ್ಗೆ ಹೇಳಿದ್ರೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಫಿಲಮ್. ಅದು ಒಂದು ಹೆಣ್ಮಗು ಕ್ಯಾರೆಕ್ಟ್ರು, ಫ್ಯಾಮಿಲಿ ತುಂಬ ಕುಟುಂಬ ಸಮೇತ ನೋಡೋವಂಥ ಪಿಕ್ಚರು. ಒಂದು ಬಡತನದ ಸ್ವಲ್ಪ ನಾನು ಕಣ್ಣೀರು ಹಾಕ್ಬಿಟ್ಟೆ ಸ್ವಲ್ಪ, ನಮಗೂ ಹೆಣ್ಮಗು ಇದೆಯಲ್ವ, ಅದಕ್ಕೋಸ್ಕರ ಚೆನ್ನಾಗಿದೆ. ತುಂಬ ಹೇಳ್ದೆ ಮಾತಾಡ್ತೀವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸ ಪ್ರಯತ್ನ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿರೋ ಅಷ್ಟು ಜನ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನೀವು ನೋಡಿದ್ರಿ ಸಿನಿಮಾ, ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬೇಕು ಮೇಡಮ್. ಈ ಸಿನಿಮಾದಲ್ಲಿ ಅಗಸ್ತ್ಯನ ಪಾತ್ರ ನಾನೇ ಮಾಡಿರೋದು. ಸೊ ಇದೊಂದು ಬರೀ ಸಿನಿಮಾ ಅಂತ ಅನ್ಸಲ್ಲ, ಇದೊಂದು ಎಮೋಷನ್ ಕ್ಯಾರಿ ಆಗುತ್ತೆ. ಒಂದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ತಂದೆ ಸೆಂಟಿಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಮಕ್ಳಿಗೂ ಇಂಪ್ಯಾಕ್ಟ್ ಆಗೋವಂಥ ಒಂದು ಸಿನಿಮಾ ನೋಡಿ ಆಚೆ ಬಂದಾಗ. ಯಾಕಂದರೆ ನನಗೆ ಒಂದು ಇದು, ಯಾಕಂದ್ರೆ ನನಗೆ ತಂದೆ ತಾಯಿ ಇಲ್ಲ. ಸೊ ಆ ಒಂದು ಎಮೋಷನ್ನ ನನಗೆ ಕ್ಯಾರಿ ಮಾಡಿರ್ತೀನಿ. ಸೊ ದಯವಿಟ್ಟು ಇದೇ 13ನೇ ತಾರೀಕೆಲ್ಲ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೇಡಮ್, ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮತ್ತೆ ಎಲ್ಲರೂ ಬನ್ನಿ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್. ಮಕ್ಕಳು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲ, ಎಮೋಷನ್ಸ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಮೇಡಮ್. ತಂದೆ ಬಗ್ಗೆ, ತಾಯಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಕಷ್ಟ ಏನು ಅಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಚಲನಚಿತ್ರ ಅದ್ಭುತವಾಗಿದೆ. ಪ್ರತಿಯೊಂದು ಕುಟುಂಬನೂ ನೋಡಿ ಕಲಿಯುವಂಥದ್ದು ಭಾಳ ಇದೆ. ಒಳ್ಳೆ ಚಿತ್ರ, ನೋಡ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್. ಸಿನಿಮಾದಲ್ಲಿ ಮೆಸೇಜ್ ತುಂಬ ಇಷ್ಟ ಆಯ್ತದೆ. ಮೊಬೈಲ್ನ ಬಿಟ್ಟು ಮಗ್ಗಿ ಪುಸ್ತಕ ಹಿಡೀರಿ, ಎಲ್ಲರೂ ಕೂಡ ಜ್ಞಾನ ತಿಳ್ಕೊಳ್ಳಿ. ಹಾಗೆ ಈಗಿನ ಜನ್ರೇಷನ್ಗೆ ಬೇಕಾಗಿರೋವಂಥ ಒಂದು ಸಿನಿಮಾ ತುಂಬ ಬೇಗ ಬರಬೇಕಿತ್ತು, ಸ್ವಲ್ಪ ಲೇಟ್ ಆಗಿದೆ. ಆದರೂ ಕೂಡ ಸಿನಿಮಾನ ಬಂದು ಎಲ್ಲರೂ ನೋಡಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ಅಪ್ಪು ಸರ್ನ ನೋಡಿ ಅವ್ರ ವಾಯ್ಸ್ ಕೇಳಿದ್ರೇ ಒಂಥರ ಮೈ ರೋಮಾಂಚನ ಅನಿಸುತ್ತೆ. ಅದರಲ್ಲೂ ಕೂಡ ಅಪ್ಪು ಸರ್ರೇ ಕಣ್ಣೆದುರುಗಡೆ ಬಂದಂಗಾಯಿತು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಮೇಡಮ್. ಆಲ್ರೆಡಿ ನಾವು ಸಿನಿಮಾ ಸ್ಟಾರ್ಟಿಂಗಲ್ಲೇ ಅವರು ಎಲ್ಲ ರೀತಿ ನಮ್ಮ ಫ್ಯಾಮಿಲಿ ಇರೋವಂಥ ಕಷ್ಟಗಳನ್ನ ತೊಗೊಬಂದಿದ್ದಾರೆ. ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ಬಂದು ನೋಡಬೇಕಾಗಿರೋಂಥ ಸಿನಿಮಾ. ಅದಕ್ಕೋಸ್ಕರನೇ ನಾನು ಮಿಸ್ ಮಾಡ್ತಿದ್ದು ಬಂದಿದ್ದೀನಿ. ನೀವು ಕೂಡ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಕೂಡ ಬನ್ನಿ, ಎಲ್ಲರೂ ಸಿನಿಮಾ ನೋಡೋಕ್ಕೆ ಇಷ್ಟ. ಥ್ಯಾಂಕ್ ಯು. ಫಿಲಮ್ ಭಾಳ ಚೆನ್ನಾಗಿದೆ.
ಚೆನ್ನಾಗಿ ಓದಬೇಕು ಮಕ್ಕಳು. ಮೊಬೈಲ್ ಮಾತ್ರ ಕೊಡ್ಕೂಡ್ದು ಮಕ್ಕಳ ಕೈಲಿ. ಬಟ್ ಇವಾಗ ಮೊಬೈಲ್ ಜಗತ್ತಾಗಿದೆಯಲ್ಲ, ಜಗತ್ತಂದ್ರೆ ಅವ್ರ ಹಣೆ ಬರ ಅದು. ತೆಗಿಬೇಕದು ಮೊಬೈಲ್. ಓವರಾಲ್ ಸಿನಿಮಾ ನೋಡಿದಾಗ ಕಣ್ಣಲ್ಲಿ ನೀರು ತುಂಬಂತ ಹತ್ತಿದ್ದೀರಾ? ಹತ್ತಿದೀವಿ ಅಂದರೆ ಊಟ ಮಾಡಬೇಕಾದ್ರೂ ಮೊಬೈಲ್ ಕೊಡ್ತಾರೆ, ಅವ್ರು ಕೆಲಸ ಮಾಡಬೇಕಾದ್ರೂ ಮೊಬೈಲ್ ಕೊಡ್ತಾರೆ. ಅದು ಇಷ್ಟ ಆಗಲ್ಲ ನಮಗೆ. ಓದಬೇಕು, ಮಕ್ಕಳು ಓದಬೇಕು, ಆಟಕ್ಕೆ ಬಿಡಬೇಕು. ಇದು ಕೆಲಸ ಮಾಡ್ಬೇಕಾದ್ರೆ ಮೊಬೈಲ್ ಕೊಡು, ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡು, ಏನಕ್ಕನಾಗಲಿ ಮೊಬೈಲ್ ಕೊಡು. ಅದು ಬೇಡ, ಓದಲಿ ಮಕ್ಕಳು. ಥ್ಯಾಂಕ್ ಯು ಆಂಟಿ. ತುಂಬ ಚೆನ್ನಾಗಿದೆ ಇಷ್ಟ ಆಯಿತು. ಈಗ ಹಳ್ಳಿ ಮಕ್ಕಳಿಗೆ ಎಜುಕೇಷನಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಸವಲತ್ತುಗಳು ಸಿಗೋದಿಲ್ಲ. ಲ್ಯಾಪ್ಟಾಪ್ ಆಗ್ಬೋದು, ಮೊಬೈಲ್ ಆಗ್ಬೋದು. ಅವ್ರಿಗೆಲ್ಲ ಸರ್ಕಾರ ಉಚಿತವಾಗಿ ಶಿಕ್ಷಣ ಕೊಟ್ಟರೆ ಎಲ್ರಿಗೂ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇದೆ. ಆದರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದಾಗುತ್ತೆ. ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಮಾಡೋದು ಮಕ್ಕಳ ಭವಿಷ್ಯ. ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ನೋಡೋದು ತುಂಬ ಪ್ರಿಫರ್ ಮಾಡ್ತೀನಿ ನಾನು. ಒಳ್ಳೆ ಎಂಗೇಜಿಂಗ್ ಸ್ಟೋರಿ ಇದೆ. ಮಕ್ಕಳು ಹೆಂಗೆ ಹಾಳಾಗ್ತಿದ್ದಾರೆ, ಎಂಥ ಕಷ್ಟ ಫೇಸ್ ಮಾಡ್ಬೋದು. ಇವಾಗಿರೋ ಜನ್ರೇಷನ್ ಮಕ್ಕಳಿಗೆ ಆ ಕಷ್ಟ ಏನು ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ಸ್ಪೂನ್ ಫೀಡಿಂಗ್ ಮಾಡೇ ಬರ್ತಿದ್ದಾರೆ. ಸೊ ಈ ಮೂವಿ ನೋಡ್ಬಿಟ್ಟು ಅಟ್ಲೀಸ್ಟ್ ಕಲ್ತ್ಕೋತಾರೆ, ಲೈಫ್ ಲೆಸನ್ಸ್ ಕಲ್ತ್ಕೋತಾರೆ. ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಡೆಬ್ಯೂನೋ ಏನೋ ಗೊತ್ತಿಲ್ಲ, ಬಟ್ ಸೀನ್ ರೈಟಿಂಗ್ ಅಂತೂ ಚೆನ್ನಾಗಿದೆ, ಎಂಗೇಜಿಂಗ್ ಸ್ಟೋರಿ. ಸೊ ಐ ಪ್ರಿಫರ್ ಫ್ಯಾಮಿಲಿ ಆಡಿಯನ್ಸ್ ಟು ಬಿ ಹಿಯರ್ ವಾಚ್ ದ ಮೂವಿ ಆನ್ ದ 30th Feb. ಥ್ಯಾಂಕ್ ಯು. ಆಗಿತ್ತು ಸಿನಿಮಾ ಮಾತ್ರ. ನನಗಂತೂ ಥಿಯೇಟ್ರಿಂದ ಹೊರಗಡೆ ಬರೋಕ್ಕೆ ಮನಸ್ಸು ಬರಲಿಲ್ಲ. ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಬೇರೆ ಬಂದಿವೆ, ಬಟ್ ಆದರೆ ತುಂಬ ವರ್ಷಗಳ ನಂತರ ಒಳ್ಳೆ ಸಕ್ಕತ್ತಾಗಿರೋ ಸಿನಿಮಾ ಬಂದಿದೆ. ಪಕ್ಕ ಇದು 100% ಓಡುತ್ತೆ ಅನ್ನೋ ನಂಬಿಕೆ ನನಗಿದೆ. ತುಂಬ ಚೆನ್ನಾಗಿದೆ. ಮೊದಲ ನಿರ್ದೇಶನ ಡೈರೆಕ್ಟರ್ದು, ನಿರ್ಮಾಪಕರು ಹೊಸಬ್ರು, ಹೇಗೆ ಅನ್ನಿಸ್ತು ಸರ್? ಇದು ಚೆನ್ನಾಗಿದೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸಂಗೀತ ಅಂತೂ ಸಕ್ಕತ್ತಾಗಿದೆ. ನಮಗೆ ಡೈರೆಕ್ಟರು ತುಂಬ ಪರಿಚಯ. ಒಂದು ಸಕ್ಕತ್ತಾಗಿದೆ, ಒಳ್ಳೆ ಮಾಡಿದ್ದಾರೆ, ಚೆನ್ನಾಗಿ ಕೊಡ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ. ಮೊದಲನೇದಾಗಿ ಮಗ್ಗಿ ಪುಸ್ತಕ ತುಂಬ ಅದ್ಭುತವಾದ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ಇಲ್ಲದ ಜೀವನ ಯಾವ ರೀತಿ ಕಷ್ಟ ಇರುತ್ತೆ ಅಂತ ತೋರಿಸಿದ್ದಾರೆ. ಒಂದು ಎಜುಕೇಷನ್ ಇಲ್ಲದ ಜೀವನ ಯಾವ ರೀತಿ ಕಷ್ಟ ಇರುತ್ತೆ ಅಂತ ತೋರಿಸಿದ್ದಾರೆ. ತಂದೆ ತಾಯಿ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಮೊಬೈಲ್ ಅಂದರೆ ಏನು, ಇವತ್ತು ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಇದೇ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಮಾಲ್ಸಲ್ಲಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾ ನೋಡಿ, ಮಕ್ಕಳನ್ನು ಕರ್ಕೊಬಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ತಂಡಕ್ಕೆ. ಜೈ ಹಿಂದ್. ಥ್ಯಾಂಕ್ ಯು ಸರ್.